ಓಕೆ. ರಿಷಿ, ಕಮಲಿ, ರಿಷಿ ವೆಟ್ಸ್ ಕಮಲಿ. ನಾನು ನಿಮಗೆ ಒಂದು ಸಾಲ ಹೇಳ್ತೀನಿ. ಸಾಲ? ಏನು ಸರ್? ನಾನು ಕೇಳಿದಾಗ ಅದನ್ನ ನೀವು ರಿಪೀಟ್ ಮಾಡಬೇಕು. ಸರಿ. ಇದು ನಮ್ಮಿಬ್ರ ಮಧ್ಯೆನೇ ಸೀಕ್ರೆಟ್ ಆಗಿರಬೇಕು. ಓಕೆನಾ? ಇದೇನು ಸರ್ ಹೊಸದಾಗಿ? ಹ್ಞೂ ಅಂದ್ರೆ ಮಾತ್ರ ಹೇಳ್ತೀನಿ. ನಕಲಿ ನಕಲಿನೇ, ಅಸ್ಲಿ ಅಸ್ಲಿನೇ. ಅವಳು ಅವಳೆ, ಇವಳು ಇವಳೆ. ಸರ್ ಇದಾ ಸಾಲು? ಹಾ ಇದೆ. ರಿಪೀಟ್ ಮಾಡಿ. ನಕಲಿ ನಕಲಿನೇ, ಅಸ್ಲಿ ಅಸ್ಲಿನೇ, ಅವಳವಳೆ, ಇವಳು ಇವಳೆ. ಸೂಪರ್. ಇದನ್ನ ನಾನು ಯಾವಾಗಲೇ ಕೇಳಿದ್ರು ನನಗೆ ಮಾತ್ರ ಹೇಳಬೇಕು. ಓಕೆನಾ? ಸರಿ ಸರ್. ಆದ್ರೆ ಯಾಕೆ ಅಂತ ಅರ್ಥ ಆಯ್ತಿಲ್ಲ ಸರ್. ಅರ್ಥ ಆಗೋದು ಬೇಡ, ಇದೊಂಥರ ಗೇಮ್ ಅಷ್ಟೇ. ನಕಲಿ ನಕಲಿನೇ, ಅಸ್ಲಿ ಅಸ್ಲಿನೇ, ಅವಳವಳೆ, ಇವಳು ಇವಳೆ. ಕುತ್ತಿಗೆ ಪಟ್ಟಿ ಹಿಡಿದು ಕೇಳಿದ್ಲು ಕಣ, ಏನು ಅಂತ ಹೇಳೋ. ಒಂದ್ ಕಡೆ ಅಜ್ಜಿ ಸಾಕಿಲ್ವಾ, ಬೆಳೆಸಿಲ್ವಾ, ದೊಡ್ಡವನ್ ಮಾಡಿಲ್ವಾ, ನನ್ ಮಾತು ಕೇಳಲ್ವಾ ಅಂತ ಸಾಯ್ತೋಳು. ಇನ್ನೊಂದ್ ಕಡೆ ಪದೇ ಪದೇ ನಮ್ಮ ಹುಡುಗಿ ಕಣ್ಣಿಗೆ ಕಳ್ಳನ್ ತರಾನೇ ಕಾಣಿಸ್ತಿದ್ದೀನಲ್ಲ. ನನ್ ಜೀವನದಲ್ಲ ಯಾಕೋ ಹಿಂಗಾಗ್ತಿದೆ HMT. ಮುಹೂರ್ತದ ಒಳಗಡೆ ಅವಳ ಕೈಲಿ ಒಡವೆ ಸಿಕ್ಕಿಲ್ಲ ಅಂದ್ರೆ ನನ್ನ ಜೀವನ ಪೂರ್ತಿ ಮಾತಾಡ್ಸಲ್ಲ ಕಣ ಅವಳು. ಮಾತಾಡ್ಸೋದಿರ್ಲಿ, ನಾನೊಬ್ಬ ಮನುಷ್ಯ ಅಂತಾನು ನೋಡಲ್ಲ ಕಣ ಅವಳು. ನಂದು ಒಂದು ಜನ್ಮ. ಅಣ್ಣ ಹಿಂಗೆಲ್ಲ ಮಾತಾಡ್ಬೇಡ ಕಣ. ಬಿಡ, ಏನ್ ಸಮಾಧಾನ ಮಾಡಿದ್ರು ಅಷ್ಟೇನೆ. ನೋಡ, ನಿನಗೂ ಒಂದ್ ಮಾತು ಹೇಳ್ತಾ ಇದೀನಿ ಕೇಳು. ಈ ಆಳದ್ ಕಳ್ತಾನ ಗಿಳ್ತಾನೆಲ್ಲ ಬಿಟ್ಬಿಟ್ಟು ಒಂದೊಳ್ಳೆ ಕೆಲಸ ನೋಡ್ಕೊಳ್ಳೋ. ಇಲ್ಲಾಂದ್ರೆ ಇವತ್ತು ನಾನ್ ನಿಂತಿರೋ ಜಾಗದಲ್ಲಿ ಮುಂದೆ ಒಂದಿನ ನೀನ್ ನಿಂತ್ಕೊಂಡು ಅಳ್ಬೇಕಾಗತ್ತೆ ಹೇಳ್ತಾ ಇದೀನಿ. ಈ ಜನ ನಾವ್ ಮಾಡೋ ಕೆಲಸ ನೋಡಲ್ಲ ಕಣ ಬೆಲೆ ಕೊಡೋದು, ನಾವ್ ಹೆಂಗ್ ಬದುಕ್ತಿವಿ ಅನ್ನೋದ್ರ ಮೇಲೆ. 10 ಸಲ ಒಳ್ಳೇದು ಮಾಡಿ ಒಂದ್ಸಲ ಎಡವುತ್ತಿಯಲ್ಲ, ಆ ಒಂದು ಸಲ ಎಡವದನ್ನ ಹಿಡ್ಕೊಂಡು ಚಪ್ಪಾಳೆ ತಡ್ಕೊಂಡು ಆಡ್ಕೊಂಡು ಹೋಗ್ತಾರೆ ಕಣ ಜನ. ಅಂತವ್ರು ನಮ್ಮವ್ರು. ನಮ್ಮ ಹುಡುಗಿ ತಪ್ಪು ಮಾಡೋದು ಅಂತ ನಾನು ಹೇಳ್ತಿಲ್ಲ ಕಣೋ. ಅವಳು ಮಾಡಿ ಸರಿನೇ. ಅವಳ ಜಾಗದಲ್ಲಿ ಯಾರೇ ಇದ್ದಿದ್ರು ಹಂಗೆ ನಡ್ಕೊಂಡಿರೋರು ಇನ್ನೂ ಜಾಸ್ತಿನೇ ಬೈತಿದ್ರು ಅನ್ಕೋ. ಅವಳಿಗೆ ನನ್ನ ಮೇಲೆ ಜಾಸ್ತಿ ಪ್ರೀತಿ ಇರೋದಕ್ಕೇನೆ ಟೈಮ್ ಕೊಟ್ಬಿಟ್ಟು ಹೋಗಿದ್ದಾಳೆ. ನೋಡಿ HMT, ಮುಹೂರ್ತದೊಳಗಡೆ ಒಡವೆ ನಮ್ಮ ಕೈಲಿರ್ಬೇಕು. ಅದೇನಾಗುತ್ತೋ ಗೊತ್ತಿಲ್ಲ, ಮುಹೂರ್ತದೊಳಗಡೆ ಒಡವೆ ನಮ್ಮ ಕೈಲಿರ್ಲೇಬೇಕು. ಅಂಬಿ, ಈಗಲೇ ಯುದ್ಧ ಗೆದ್ದಷ್ಟು ಖುಷಿ ಪಡ್ಬೇಡ. ಇನ್ನೂ ನಾವು ಹೋಗ್ಬೇಕಾಗಿರೋ ದೂರ ತುಂಬಾನೇ ಇದೆ. ಅದ್ ಸರಿ ನಾನಿಕಾ, ಆದ್ರೆ ಈ ಡ್ರೆಸ್ಸಲ್ಲಿ ನನ್ನನ್ನು ನೋಡ್ಕೊಳ್ಳಕ್ಕೆ ಸಖತ್ ಖುಷಿ ಆಗ್ತಿದೆ. ಖುಷಿ ಹಿಂಗ ಅನ್ನೋಷ್ಟರಲ್ಲಿ ಮಾಯ ಆಗೋಗುತ್ತೆ. ಅಪ್ಶಕ್ನ ಮಾತಾಡ್ಬೇಡ್ವೆ. ಅದಕ್ಕೆ ನಾನು ಹೇಳ್ದಂಗೆ ಕೇಳು. ಏನೋ? ಲುಕಾಂಬಿ, ಈಗ ನಾನು ಹೇಳ್ಕೊಡೋದು ನಿನ್ನ ಮತ್ತೆ ರಿಷಿ ಮಧ್ಯೆ ಇರೋ ಗುಟ್ಟು, ಬೇರೆ ಯಾರಿಗೂ ಗೊತ್ತಿಲ್ಲ. ಓಕೆನಾ? ನಿನಗೆ ಗೊತ್ತಲ್ಲ.
ತಾನೇ ನಿನ್ಗೆ ಹೇಳ್ಕೊಡ್ತಿರೋದು. ಮೊದಲು ಈ ರೀತಿ ಆರ್ಗ್ಯೂ ಮಾಡೋದನ್ನ ನಿಲ್ಸ್ಬಿಟ್ಟು ಕಾನ್ಸಂಟ್ರೇಟ್ ಮಾಡು. ಸರಿ, ಕೇಳಿಸ್ಕೊತೀನಿ. ಅದೇನ್ ಹೇಳು. ಓಕೆ, ನಕಲಿ ನಕಲಿನೇ, ಅಸ್ಲಿ ಅಸ್ಲಿನೇ, ಅವಳು ಅವಳೇ, ಇವಳು ಇವಳೆ. ಅದ್ ಸರಿ, ಇದನ್ ಯಾಕೆ ಮೇಷ್ಟ್ರು ನಿನ್ನ ಹತ್ರ ಹೇಳಿದ್ರು? ನನ್ನ ಹತ್ರ ಅಲ್ಲ ಕಣೆ, ರಿಷಿ ಕಮಲಿ ಹತ್ರ ಹೇಳ್ತಿದ್ದನ್ನ ನಾನು ಕೇಳಿಸ್ಕೊಂಡು ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಅಲ್ಲ ಅನಿಕಾ, ಇದನ್ ಮೇಷ್ಟ್ರು ಹೇಳಿದಾರೆ ಅಂದ್ರೆ ಅವ್ರಿಗೆ ಡೌಟ್ ಬಂದಿದೆ ಅಂತ ತಾನೇ ಅರ್ಥ? ಏಯ್, ನೋ ವೇ, ರಿಷಿ ಗೊತ್ತಿಲ್ಲ, ಗೊತ್ತಾಗೋಕೆ ಸಾಧ್ಯನೇ ಇಲ್ಲ. ಮತ್ತ್ಯಾಕೆ ಹೀಗೆ ಹೇಳಿದ್ರು? ಮೇಡಮ್ ಮೇಡಮ್, ನಿಮ್ಮನ್ನ ಆ ರೂಮಲ್ಲಿ ಯಾರೋ ಕರೀತಿದ್ದಾರೆ. ನನ್ನ? ಹ್ಞೂ ಮೇಡಮ್, ಬನ್ನಿ ಹೋಗೋಣ. ಬನ್ನಿ ಮೇಡಮ್. ಯಾರು ಇಲ್ವಲ್ಲ? ಕೂತ್ಕೊಳ್ಳಿ ಮೇಡಮ್, ಕರಿತೀನಿ. ಯಾ ಅಂಬಿ, ಡೌಟ್ ಬಂದಿರ್ಬೋದು, ಬಟ್ ಅದು ಮುಖ್ಯ ಅಲ್ಲ. ನಾನು ಹೇಳಿದನ್ನ ನೀನು ನೆನ್ಪಿಟ್ಕೊ, ಅಷ್ಟೇ ಸಾಕು. ಸರಿ, ಆದ್ರೆ ಇವತ್ತು ಅರ್ಶನದ ಶಾಸ್ತ್ರಕ್ಕೆ ಆ ಕಮ್ಮಿ ಬಂದು ಹೋಗೋದು ನಾನೇ. ಯಾ ಓಕೆ, ಇನ್ನೊಂದ್ಸಲ ಹೇಳು. ಹಾ, ಕಮಲಿ ಅವರ ರೆಡಿನಾ? ರಿಷಿ ರೆಡಿನೇ ಆಗಿದಲ್ಲ. ಸರಿ, ಬನ್ನಿ ಕಮಲಿ. ಮೇಡಮ್, ಬ್ಲಾಕ್ ಮಾಡಾಯ್ತಾ? ಎಸ್ ಮೇಡಮ್, ಲಾಕ್ ಮಾಡಿದೆ. ಯಾರ ಕಣಿಗೂ ಕಾಣಿಸ್ಕೋಬೇಡ. ರಚ್ಚು, ಏನ್ ಹುಡುಕ್ತಾ ಇದೀಯಾ? ರಿಷಿ ಕಮಲಿನ? ಇಲ್ಲಪ್ಪ. ಹೌದು. ಇಲ್ಲ ರಚ್ಚು, ನೀನೇನೋ ಟೆನ್ಷನ್ ಇದೆಯಾ, ಏನಂತ ಹೇಳು. ಏನೂ ಇಲ್ಲಪ್ಪ, ಟೈಮ್ ಆಗ್ತಿದೆ, ಇವ್ರು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಎಲ್ಲಿ ಹೋದ್ರು ಅಂತ ನೋಡ್ತಾ ಇದ್ದೆ. ರಚನಾ, ಅಪ್ಪನ ಹತ್ರ ಹೇಳ್ಕೊಳಕ್ ಸಂಕೋಚನ, ಅದೇನು ಹೇಳು. ಓ, ಐ ಗಾಟ್ ಇಟ್. ನಿನ್ ಮದುವೆ ಹೀಗೆ ಶಾಸ್ತ್ರೋಕ್ತವಾಗಿ ಆಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಿದ್ದೆ. ಅಪ್ಪ, ಹಾಗೆಲ್ಲ ಏನೂ ಇಲ್ಲ, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ. ಐ ಆಮ್ ಓಕೆ. ಓಕೆ, ನಿನ್ಗೂ ಓಕೆ ಅಂದ್ರೆ ನನಗೂ ಓಕೆ. ಕಮಲಿ, ಅರೆ ಕಮಲಿಯಲ್ಲಿ ಇನ್ನೂ ಬಂದಿಲ್ವಾ ನಿಂಗೆ? ನಿಂಗೆ ನೀನು ರಚನಾ ಹೋಗಿ ಇಬ್ರು ಕರ್ಕೊಂಬಂದ್ಬಿಡಿ. ಓಕೆ. ಎಲ್ರಿ ನಿಮ್ ಮಗ ಜೊತೆಲೇ ಇರು ಅಂತ ಹೇಳಿದ್ದೆ ತಾನೇ? ಅಯ್ಯೋ, ಜೊತೆಲೇ ಇರು ಅಂದ್ರೆ ಏನ್ ಅಂಟ್ಕೊಂಡೇ ಇರೋಕ್ಕಾಗತ್ತಾ? ಇಲ್ಲೇ ಎಲ್ಲ ಇರ್ತಾನಿರು. ಅವ್ರೆಲ್ರೂ ಕಮಲಿನ ಕರ್ಕೊಂಡ್ ಬರಕ್ ಹೋದ್ರು, ಇವನೆಲ್ಲಿ? ಬೇಗ ಕರ್ಕೊಂಡ್ ಬನ್ನಿ. ಟೆನ್ಷನ್ ಮಾಡ್ಕೋಬೇಡ, ಒಂದ್ ಕಾಲ್ ಮಾಡ್ತೀನಿ, ಬರ್ತಾನೆ. ಇಷ್ಟೊತ್ತಾದ್ರೂ ತಾರಾ ಆಂಟಿ ಜ್ಯುವೆಲ್ರಿ ಬಗ್ಗೆ ಮಾತಾಡ್ತಾನೆ ಇಲ್ಲ. ಏನಾದ್ರೂ ಮರ್ತೋದ್ರಾ? ನೋನು, ಮರೆಯೋಕೆ ನಾನ್ ಬಿಡ್ಬಾರ್ದು. ಯಾವುದೋ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡಾಗಿದ್ದಾರೆ. ಇದೇ ಕರೆಕ್ಟ್ ಟೈಮ್. ಹಲೋ, ಎಲ್ಲಿದ್ಯಾ ರಾಜಾ? ಓಕೆ ಓಕೆ, ಬೇಗ ಬಾ. ಇಲ್ಲಿ ನಿಮ್ಮಮ್ಮ ನನ್ನ ಮುಂದೆ ತಾಂಡವಾಡ್ತಿದ್ದಾಳೆ. ಬೇಗ ಬಾ, ಬೇಗ ಬಾ. ಓಕೆ, ಬಾಯ್. ಏನ್ರಿ ನಿಮ್ದು? 2 minutes ಬಂದ್ಬಿಡ್ತಾನೆ. ಓಕೆ, ಟೆನ್ಷನ್ ಮಾಡ್ಕೋಬೇಡ. ಕೂಲ್ ಕೂಲ್. ಹಲೋ. ಹೆಲೋ ಆಂಟಿ. ಏನ್ ಹೇಳೋ? ಟೆನ್ಷನ್ ಅಲ್ಲಿದ್ದೀರಾ ಅನ್ಸುತ್ತೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಪ್ಲೀಸ್ ಬನ್ನಿ. ಕಮಲಿ, ಕಮಲಿ, ಕಮಲಿ.
ಎಲ್ಲೋದ್ಲಿವಳು? ಮುಖ್ಯವಾದ ಸಮಯದಾಗೆ ಈ ಕಮಲಿ ಕೈಗೆ ಸಿಗಕ್ಕಿಲ್ಲ. ಕಬಡ್ಡಿ ಪ್ಲೇಯರ್ ಅಲ್ವಾ, ಅದಕ್ಕೆ ಜಾರ್ಕತ್ತಾಳೆ. ಮೊದ್ಲು ಇವಳು ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು ನಿಂಗೆ. ಯಾರೋ ಡೋರ್ ಲಾಕ್ ಮಾಡ್ಕೊಂಡ್ ಬೇರೆ ಹೋಗೋರಲ್ಲ. ಅರ್ಶನ ಶಾಸ್ತ್ರಕ್ಕೆ ತಡ ಆಯ್ತೈತೆ, ಮೊಬೈಲ್ ಬೇರೆ ಇಲ್ಲ. ಯಾರನ್ನ ಬೇಕು ಅಂತಾನೆ ಮಾಡಿರೋ ಕೆಲ್ಸನ? ಹಂಗೇನ ಇದ್ರೆ ಈ ತಂಬಿ ಕೆಲ್ಸನ ಆಗಿರ್ಬೇಕು. ನೀ ಕರ್ಕೊಂಡು ಹೋಗ್ತಿರೋದು ಕಮಲಿನಲ್ಲ, ಕಮಲಿನ ಒಂದ್ ರೂಮಲ್ಲಿ ಕೂಡ ಹಾಕಿದ್ದಾರೆ. ಹಾಯ್ ಆಂಟಿ, ನನಗೋಸ್ಕರ ಟೈಮ್ ಕೊಟ್ಟು ಬಂದಿದ್ದಕ್ಕೆ ಥ್ಯಾಂಕ್ ಯು. ನಿನ್ ಗ್ರೀಟಿಂಗ್ಸ್ಗೆ ನಿನ್ ಥ್ಯಾಂಕ್ಸ್ಗೆ ನನ್ನ ಹತ್ರ ಟೈಮ್ ಇಲ್ಲ ಅನಿಕಾ. ಸಿಕ್ಕಾಪಟ್ಟೆ ಕೆಲಸ ಇದೆ ನನಗೆ ಮಾಡೋಕೆ. ಏನ್ ಹೇಳ್ಬೇಕು ಅಂತಿದ್ಯೋ ಬೇಗ ಹೇಳು. ಆಂಟಿ, ನಿಮ್ಮ ಎಲ್ಲ ಕೆಲಸಗಳಿಗಿಂತ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸಿದ್ರೆ ನಾನು ನಿಮ್ಮನ್ನ ಕರೀತಾನೇ ಇರಲಿಲ್ಲ. ಎಸ್ ಆಂಟಿ, ನನ್ನ ಕಣ್ಣು ಮುಂದೆನೆ ನಿಮಗೆ ಅನ್ಯಾಯ ಆಗ್ತಿರೋದನ್ನ ನನ್ನಿಂದ ಟಾಲರೇಟ್ ಮಾಡೋಕ್ಕಾಗ್ತಿಲ್ಲ. ಅನ್ಯಾಯನ? ಏನ್ ಹೇಳ್ತಾ ಇದ್ಯಾ? ಅದನ್ನ ನಾನು ನಿಮಗೆ ಹೇಗೆ ಹೇಳಲಿ? ಅಲ್ಲ ಆಂಟಿ, ನೀವು ಪ್ರತಿಯೊಂದನ್ನ ಡಬಲ್ ಚೆಕ್ ಮಾಡಿನೇ ಡಿಸೈಡ್ ಮಾಡೋರು. ಬಟ್ ಈ ವಿಷಯದಲ್ಲಿ ನೀವು ಹೇಗೆ ಇಷ್ಟು ಕೇರ್ಲೆಸ್ ಅನ್ನೋದನ್ನೇ ನನಗೆ ಅರ್ಥನೇ ಆಗ್ತಿಲ್ಲ ಆಂಟಿ. ಅನಿಕಾ, ಅದೇನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳು. ನಿನ್ ಯೂಶುವಲ್ ಟ್ರಿಕ್ಸ್ನೆಲ್ಲ ಈಗ ನನ್ನ ಮೇಲೆ ಅಪ್ಲೈ ಮಾಡೋಕ್ ಬರಬೇಡ. ಐ ಆಮ್ ಆಲ್ರೆಡಿ ಫೆಡ್ ಅಪ್ ವಿತ್ ದೋಸ್. ಈಗೇನು ನೀನ್ ಹೇಳ್ತೀಯೋ ಅಥವಾ ನಾನು ಹೋಗ್ಲೋ? ಆಂಟಿ, 1 minute ಪ್ಲೀಸ್ ವೇಟ್. ಆಂಟಿ, ನಿಮ್ಮ ಮನೆತನದ ಒಡವೆ ಕಳ್ತನ ಆಗಿದೆ. ಎಸ್ ಆಂಟಿ, ಈ ವಿಷಯನ ಎಲ್ಲರೂ ನಿಮ್ಮಿಂದ ಮುಚ್ಚಿಟ್ಟು ಮೋಸ ಮಾಡ್ತಿದ್ದಾರೆ. ಬಟ್ ನನಗೆ ಮುಚ್ಚಿಡೋಕ್ಕೆ ಇಷ್ಟನೇ ಇಲ್ಲ ಆಂಟಿ. ಐ ವಾಸ್ ಆಲ್ವೇಸ್ ಲಾಯಲ್ ಟು ಯು, ಈಗಲೂ ಅಷ್ಟೇ. ಆಂಟಿ, ನಾನು ಯಾವತ್ತೂ ನಿಮ್ಮ ಪರಾನೆ. ಅಜ್ಜಿ ಒಡವೆನ ಸರ್ಚ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ, ಬಟ್ ಅದು ಇನ್ನೂ ಸಿಕ್ಕಿಲ್ಲ. ಮೇಷ್ಟ್ರೆ, ನನ್ನ ಇಲ್ಲಿಗೆ ಕರ್ಕೊಂಡು ಬಂದ್ರಿ? ಹಳದಿ ಶಾಸ್ತ್ರ ನಡೀತಿರೋದು ಅಲ್ಲಲ್ವಾ? ಹಳದಿ ತುಂಬಾ ಬೋರು. ನಾವು ಕಲರ್ ಆಗಿ ಎಂಜಾಯ್ ಮಾಡೋಣ ಬನ್ನಿ. ಕಲರ್ ಆಗ? ಛೀ, ಹೋಗಿ ಮೇಷ್ಟ್ರೆ. ಮದ್ವೆಗಿಂತ ಮುಂಚೆ ರೊಮ್ಯಾನ್ಸ್ ಮಾಡೋದೆಲ್ಲ ತಪ್ಪು. ರೊಮ್ಯಾನ್ಸ್ ಮಾತ್ರ ತಪ್ಪ ಅಥವಾ ಬೇರೇನೂ ತಪ್ಪ? ಬೇರೆನಾ? ಹಂಗಂದ್ರೆ ಮೇಷ್ಟ್ರೆ, ನನಗೆ ಯಾಕೋ ನೀವು ಎರಡೆರಡು ಅರ್ಥದಲ್ಲಿ ಮಾತಾಡ್ತಿರೋ ಥರ ಅನ್ನಿಸ್ತಿದೆ. ಎರಡು ಅಂತ ನನಗೆ ಈಗಲೇ ಅರ್ಥ ಆಗಿದ್ದು, ಅದಕ್ಕೆ ಹೀಗೆ ಮಾಡ್ತಿದ್ದೀನಿ.
ನೀವು ಇಲ್ಲೇ ಕೂತೀರಿ, ನಾನು 10 ನಿಮಿಷ ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಮಿಸ್ಟ್ರೆ, ನನಗೋಸ್ಕರ ನೆಕ್ಲೆಸ್ ಏನಾದ್ರು ತೆಗ್ದಿಟ್ಕೊಂಡಿದ್ದೀರಾ? ಅದಕ್ಕಿಂತ ಬೆಲೆ ಬಾಳುವಂಥದ್ದು ಇಲ್ಲೇ ರೀ. ಇಲ್ಲೇ ಕೂತೀರಿ. ಸರ್ಪ್ರೈಸ್ 10 ಮಿನಿಟ್ಸ್. ಇನ್ಮೇಲೆ ಈ ಹುಡುಗಿ ಕೈ ಕಾಲು ಕಟ್ ಹಾಕಿ ಒಂದ್ ರೂಮಲ್ಲಿ ಕೂಡ ಹಾಕ್ಬೇಕು. ನಮಗ್ ಬೇಕಾದಾಗ ಹೋಗಿ ಬಿಡಿಸ್ಕೊಂಬರೋ ಹಾಗೆ. ನೋಡಿ ಆಂಟಿ, ಮಾಡೋದೆಲ್ಲ ಮಾಡ್ಬಿಟ್ಟು ಎಷ್ಟು ಖುಷಿಯಾಗಿ ನಿಂತಿದ್ದಾರೆ. ಏನ್ ಅನ್ಕೊಂಡಿದ್ದಾರೆ ನಿಮ್ನ? ಹಾ, ಅನ್ನಪೂರ್ಣಮ್ಮ ಅವರೇ, ಅಜ್ಜಿ ಅಜ್ಜಿ, ಕಮಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಕಾಣಿಸ್ತಿಲ್ವಾ? ಅಲ್ಲೇ ಇದ್ಲಲ್ಲ, ಸರಿಯಾಗಿ ನೋಡಿದ್ರ ರೂಮಲ್ಲಿ? ಇಲ್ಲ ಅಜ್ಜಿ, ಎಲ್ಲ ಕಡೆ ಹುಡ್ಕಿದ್ವಿ, ಎಲ್ಲೂ ಇಲ್ಲ. ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಅರ್ಥ? ರೋಹಿತ್, ಶಂಭು, ಹೋಗಿ ಹುಡ್ಕೊಂಬನ್ನಿ ಹೋಗಿ. ಆಂಟಿ, ಜ್ಯುವೆಲ್ರಿ ಬಗ್ಗೆ ಕೇಳಿ ಆಂಟಿ. ತಾರಾ, ಏನೋ ಹೇಳಕ್ ಬಂದ್ರಲ್ಲ? ನಿಮ್ ಮೊಮ್ಮಗಳು ಒಂದ್ ಕಡೆ ಇರೋದಿಲ್ವಾ? ಸ್ವಲ್ಪ ಬುದ್ಧಿ ಹೇಳಿ ಅವಳಿಗೆ. ಯಾವಾಗ್ಲೂ ಏನಾದ್ರೂ ಒಂದ್ ಎಡವಟ್ಟು ಮಾಡ್ತಾನೆ ಇರ್ತಾಳೆ.